ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಚಿನ್ನದ ಸರ ಮಾಲೀಕರಿಗೆ ಒಪ್ಪಿಸಿ ಪ್ರಾಮಾಣಿಕತೆ ಮೆರೆದ ಆಟೋ ಚಾಲಕ. ಆಟೋ ಚಾಲಕರ ಮಾನವೀಯ ಗುಣಗಳು ಮತ್ತು ಅವರ ಪ್ರಾಮಾಣಿಕತೆಯ ಬಗ್ಗೆ ಆಗಾಗ ಸುದ್ದಿಗಳು ಆಗ್ತಾನೆ ಇವೆ. ಅದೇ ರೀತಿ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿಯಲ್ಲಿಂದು ಇಂಥದ್ದೊಂದು ಘಟನೆ ಆಟೋ ಚಾಲಕನ ಪ್ರಾಮಾಣಿಕತೆಗೆ ಜನ ಭೇಷ್ ಎಂದಿದ್ದಾರೆ. ಮಹದೇವಪುರದಿಂದ ಅನ್ಯ ಊರಿಗೆ ತೆರಳಲು ಬಂದಿದ್ದ ದಂಪತಿಗಳು ಅಕಸ್ಮಾತ್ ಆಗಿ ಆಟೋದಲ್ಲಿ ಬ್ಯಾಗ್ ಇಟ್ಟು ನಾಯಕನಹಟ್ಟಿಯಲ್ಲಿ ಇಳಿದು ಹೋಗಿದ್ರು. ಚಾಲಕನು ತನ್ನ ಆಟೋವನ್ನ ತೊರೆಕೋಲಮ್ಮನಹಳ್ಳಿಗೆ ಚಲಾಯಿಸಿಕೊಂಡು ಹೋಗುವಾಗ ದಾರಿ ಮಧ್ಯದಲ್ಲಿ ಆಟೋದಲ್ಲಿರುವ ಬ್ಯಾಗ್ ನೋಡಿ ವಾಪಸ್ ನಾಯಕನಹಟ್ಟಿಗೆ ಬಂದು ವಿಚಾರಿಸಿದ್ದಾರೆ. ನಂತರ ನೇರವಾಗಿ ಬ್ಯಾಗ್ನಲ್ಲಿದ್ದ ಸುಮಾರು 5 ತೊಲದ 7.50 ಲಕ್ಷ ರೂಪಾಯಿ ಬೆಲೆ ಬಾಳುವ ಬಂಗಾರದ ಮಾಂಗಲ್ಯ ಸರವಿದ್ದ ಬ್ಯಾಗ್ ಅನ್ನ ತಾನು ಇಟ್ಟುಕೊಳ್ಳದೆ ನಾಯಕನಹಟ್ಟಿ ಪೊಲೀಸ್ ಠಾಣೆಗೆ ತೆರಳಿ ಪಿಎಸ್ಐ ಪಾಂಡುರಂಗಪ್ಪ ಅವರ ಮೂಲಕ ಮಾಲೀಕರಾದ ಸರಸ್ವತಿಗೆ ಹಿಂದಿರುಗಿಸುವ ಮೂಲಕ ಮಾದರಿಯಾಗಿದ್ದಾನೆ. ಬೇಡರೆಡ್ಡಿಹಳ್ಳಿ ಗ್ರಾಮದ ಮಲ್ಲಿಕಾರ್ಜುನ್ ಎನ್ನುವ ಆಟೋ ಚಾಲಕ ತನ್ನ ಆಟೋದಲ್ಲಿ ಸಿಕ್ಕಂತಹ ಬೆಲೆ ಬಾಳುವ ಚಿನ್ನದ ಸರವನ್ನ ಅದರ ಮಾಲೀಕರಿಗೆ ಹಿಂತಿರುಗಿಸುವ ಮೂಲಕ ಪ್ರಾಮಾಣಿಕತೆ ಮೆರೆದಿದ್ದು ಆಟೋ ಚಾಲಕನ ನಡೆಗೆ ಎಲ್ಲೆಡೆ ಶ್ಲಾಘನೆ ವ್ಯಕ್ತವಾಗಿದೆ. ಸರ್, ನನ್ನ ಹೆಸರು ಮಲ್ಲಿಕಾರ್ಜುನ್ ಅಂತೇಳಿ, ನಮ್ಮದು ಬೇಡರೆಡ್ಡಿಹಳ್ಳಿ ತಾಲೂಕು. ನಾವೆಲ್ಲ ಬಾಳಿಗೆ ಹೊಡಿತೀವಿ, ಎಲ್ಲ ಸೀಟ್ ಹಾಕ್ತಿದ್ವಿ. ಮತ್ತು ಇಲ್ಲಿ ನನಗೆ ತಾಲೂಕಿನಿಂದ 4 ಇಲ್ಲಿಂದ ಕೋಲಂನಲ್ಲಿ ಬಾಡಿಗೆ ಹೋಗಿದೆ. ಮತ್ತು ಇಲ್ಲಿ ಮಾಧವಪುರದ ಹತ್ರ ಇಬ್ಬರು ಎತ್ಕೊಂಡಿದ್ರು ಸರ್, ಗಂಡ ಹೆಂಡತಿ ಎತ್ಕೊಂಡು. ಅದ್ರಾಗ ಬ್ಯಾಗು ಇಟ್ಕೊಂಡಿದ್ವಿ ಸರ್. ಅಲ್ಲಿ 4 ಬಸ್ ಸ್ಟ್ಯಾಂಡಾಗ ಇಳಿದ್ವಿ ಸರ್. ಅವರು ಇಳಿದ ಇಟ್ಟಿಗೆ ನಮಗೆ ಕಾಸು ಕೊಟ್ಟರು ಸರ್, ಚಾರ್ಜ್. ನಾನು ಇಸ್ಕೊಂತಂದ್ರೆ ನಾನು ಬಿಡು ಅವ್ರ ಬ್ಯಾಗ್ ತಗೊಂಡಂತ ನಾನು ಮುಂದೆ ಪಾಸ್ ಆಗಿಬಿಟ್ಟು ಸರ್. ಯಾಕಡೆ ಹೋದ್ರಿ? ನಾವು ಕೋಲಂನಳ್ಳಿಗೆ ಹೋದ್ವಿ. ಕೋಲಂನಳ್ಳಿಗೆ? ಹ್ಞೂ ಸರ್. ಹೋದ ನಂತರ ಅಲ್ಲಿ ಸ್ವಲ್ಪ ಇನ್ನೊಂದು 2-3 ಕಿಲೋಮೀಟ್ರ್ ಅಷ್ಟೇ ಅಲ್ಲಿ ನಿಲ್ಲಿಸ್ತಾರೆ ರಿಸೀಸ್ ಮಾಡೋದಂತ. ಇದೇನು ಬ್ಯಾಗ್ ಐತಲ್ಲ, ಏನು ಮಾಡೋಕ್ಕಂತ ಹೇಳಿ ನಾನು ಕೆಲಸ ಜಲ್ದಿ ಅಲ್ಲಿ ಮುಗಿಸ್ಕೊಂಡೆ, ಜಲ್ದಿ ವಾಪಸ್ ಬಂದ್ಬಿಡಿ ಸರ್. ಅಲ್ಲಿ ಬಸ್ ಸ್ಟ್ಯಾಂಡ್ನಾಗೆಲ್ಲ ಎಲ್ಲರೂ ಕೇಳಿದೆ, ಯಾರು ನಮ್ಗೆ ಗೊತ್ತಿಲ್ಲ ಅಂತಂದರೆ ಸರ್ ನಾನು ಮತ್ತೆ ಸಾಹೇಬ್ರು ಫೋನ್ ಮಾಡಿದ್ರೆ ನಾನು ತೀವ್ರ ಸ್ಟೇಷನ್ ಮಾಡಿ ಪೊಲೀಸ್ ಸ್ಟೇಷನ್ ಬಂದೆ. ಏನಿತ್ತು ಬ್ಯಾಗಲ್ಲಿ? ಸರ್ ಬಂಗಾರ ಇತ್ತು ಸರ್. ಎಷ್ಟು ತೊಲದ್ದು? ಅದೇ 7.5 ತೊಲದ ಸರ್ ಬಂಗಾರ. ಓಕೆ, 7.5 ತೊಲದ ಬಂಗಾರ. ನನ್ನ ವೆಯ್ಟು 125 kg ಇದೆ ಸರ್. ನಾನು 75 kg ಆಗಬೇಕು ಅಂದರೆ 50 kg ವೆಯ್ಟ್ ಸಣ್ಣ ಆಗಬೇಕು ಅಂತ ತುಂಬ ಯೋಚನೆ ಮಾಡ್ತಿದ್ದೀರಾ. 1 ವರ್ಷ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ 125 kgಯಿಂದ ಆರಾಮಾಗಿ 75 kgಗೆ ಬರ್ತೀರಾ. ತಡ ಯಾಕೆ ಮಾಡ್ತೀರಾ? ನೀವು ಸಣ್ಣ ಆಗಬೇಕು, ಹೆಲ್ತಿ ಆಗಿರಬೇಕು ಅಂದರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ.